ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸೀತಾ ಮನೆ ಮೇಲೆ ಭಾರ್ಗವಿ ಕಣ್ಣು ಪ್ರೀತಿಯ ದೋಣಿಯಲ್ಲಿ ಅಶೋಕ ಪ್ರಿಯ. ಸೀತಾರಾಮ ಧಾರಾವಾಹಿ. ರಾಮ ಆಫೀಸ್ನಲ್ಲಿ ಆಗುತ್ತಿರುವ ಫ್ರಾಡ್ ಅನ್ನು ತಡೆಗಟ್ಟಲು ಸಲುವಾಗಿ ಪ್ರಾಣ ಸ್ನೇಹಿತ ಅಶೋಕ್ನನ್ನೇ ಸಿಇಒ ಆಗಿ ಮಾಡಿದ್ದಾನೆ. ಸ್ನೇಹಿತ ಅಶೋಕ್ ಬಾಡಿಗೆ ರೂಮ್ನಲ್ಲಿ ಇರುವುದು ಸರಿಯಲ್ಲ ಎಂದು ತಿಳಿದು ಹೊಸ ಮನೆಯನ್ನು ಕೂಡ ರಾಮ್ ಗಿಫ್ಟ್ ಆಗಿ ನೀಡಿದ್ದಾನೆ. ರಾಮ್ ಮನೆ ಸಹಜವಾಗಿ ಭಾರ್ಗವಿಗೆ ಸಿಟ್ಟು ಬರುವಂತೆ ಮಾಡಿದೆ. ಆದರೆ ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಕಾರಣ ರಾಮ್ ನಿರ್ಧಾರ ಸರಿಯಾಗಿದೆ ಎಂಬಂತೆ ನಡೆದುಕೊಳ್ಳುತ್ತಿದ್ದಾಳೆ. ಅಶೋಕ ಪ್ರಿಯ ಲವ್ ಸ್ಟಾರ್ಟ್. ಇನ್ನು ಪ್ರಿಯಾಗೆ ಅಶೋಕನ ಮೇಲೆ ಮೊದಲಿನಿಂದಲೂ ಪ್ರೀತಿ ಇದ್ದರೂ ಕೂಡ ಸುಳ್ಳು ಹೇಳಿದ ಕಾರಣಕ್ಕೆ ಒಪ್ಪಿಸಿಕೊಂಡಿದ್ದಳು. ಆದರೂ ಪ್ರಿಯಳಿಗೆ ಅಶೋಕನನ್ನು ಮಾತನಾಡಿಸದೇ ಇರಲು ಆಗುತ್ತಿರಲಿಲ್ಲ. ಈತ ಅಶೋಕನಿಗೂ ಪ್ರಿಯಳ ಬೇಸರವನ್ನು ಕಂಡು ನೊಂದಿಕೊಂಡಿದ್ದ. ಆದರೆ ಈಗ ಪ್ರಿಯಳೆ ಅವಳ ತಾಯಿ ಒಂದು ಸಂಬಂಧವನ್ನು ನೋಡಿದ್ದು ಆತನ ಬಳಿ ಹಣ, ಐಶ್ವರ್ಯ, ಅಂದ ಎಲ್ಲವೂ ಇದೆ, ಒಪ್ಪಿಕೋ ಎಂದು ಬಲವಂತ ಮಾಡ್ತಾಳೆ. ಆದರೆ ಪ್ರಿಯಾ ಸತಾರಾಮ್ ಇಲ್ಲ ಎಂದು ಹೇಳುತ್ತಾಳೆ. ಈ ವಿಚಾರವನ್ನು ಅಶೋಕನಿಗೆ ತಿಳಿಸಿದ್ದು ಆತನ ಮೇಲೆ ಪ್ರೀತಿ ಹುಟ್ಟಿದೆ ಎಂಬ ಸತ್ಯವನ್ನು ಅರ್ಥ ಮಾಡಿಸಲು ಯತ್ನಿಸಿದ್ದಾಳೆ. ಅಶೋಕನಿಗೆ ಪ್ರಿಯ ಮಾತು ಅರ್ಥವಾಗಿದೆ. ಇನ್ನು ಇಬ್ಬರ ನಡುವೆ ಪ್ರೇಮದ ಬಗ್ಗೆ ರಾಮ್ ತಿಳಿದುಕೊಂಡಿದ್ದು ಅಶೋಕನಿಗೆ ರೇಗಿಸಲು ಶುರು ಮಾಡಿದ್ದಾನೆ. ಫ್ರೆಂಡ್ಗೆ ಸಂದೇಶ ಕಳಿಸಿದ ಸಿಹಿ. ಇತ್ತ ಸಿಹಿಗೆ ತನ್ನ ಫ್ರೆಂಡ್ ರಾಮನ್ನು ಬಿಟ್ಟಿರಲು ಸಾಧ್ಯವಾಗುತ್ತಿಲ್ಲ. ಅತ್ತ ರಾಮ್ ಕಥೆಯೂ ಇದೇ ಆಗಿದೆ. ಆದರೆ ಸೀತಾಳ ಕೋಪ ತಣ್ಣಗಾಗುವವರೆಗೆ ಇಬ್ಬರು ಕೂಡ ಆಗಿರಬೇಕಾಗಿದೆ. ಸಿಹಿ ತಮ್ಮನ ಬೆಳಪಿಗೆ ಇಲ್ಲದೆ ರಾಮನಿಗೆ ಫೋನ್ ಮಾಡುವಂತಿಲ್ಲ. ಹಾಗಾಗಿ ಈಗ ರಾಮ್ಗೆ ಪತ್ರವನ್ನು ಬರೆದು ಪೋಸ್ಟ್ ಮಾಡಿದ್ದಾಳೆ. ಶ್ರೀರಾಮ್ ದೇಸಾಯಿ, ಬೆಂಗಳೂರು ಎಂದು ಅಡ್ರೆಸ್ ಬರೆದಿದ್ದಾಳೆ. ಈ ಪತ್ರ ಮೊದಲು ಭಾರ್ಗವಿ ಕೈ ತಲುಪಿದ್ದು ರಾಮ್ ನೋಡಿದ್ದಾನೆ. ಸಿಹಿಗೆ ಪತ್ರ ಪಡೆದ ರಾಮ್ ಸಿಹಿ ಬರೆದ ಪತ್ರವನ್ನು ನೋಡಿ ರಾಮ್ ಖುಷಿಪಟ್ಟಿದ್ದಾನೆ. ಸಿಹಿ ಪತ್ರ ಬರೆದಿರುವ ವಿಚಾರವನ್ನು ಸೀತಾಗೆ ಹೇಳಬೇಕು ಎಂದು ರಾಮ್ ಯತ್ನಿಸುತ್ತಿದ್ದಾನೆ. ಆದರೆ ಸೀತಾ ಅವಕಾಶವೇ ಮಾಡಿಕೊಡುವುದಿಲ್ಲ. ಇನ್ನು ಸಿಹಿ ಫ್ರೆಂಡ್ಗೆ ಪತ್ರ ತಲುಪಿತೋ ಇಲ್ಲವೋ ಎಂಬ ಆತಂಕದಲ್ಲಿ ದಿನ ದುಡಿದ್ದಾಳೆ. ಈ ನಡುವೆ ಭಾರ್ಗವಿ ರೂಮ್ಗೆ ಬಂದು ಪತ್ರ ಯಾವುದು ಎಂಬ ಕುತೂಹಲ ಜೊತೆಗೆ ಅನುಮಾನವೂ ಶುರುವಾಗಿದೆ. ಸೀತಾ ಮನೆ ಮೇಲೆ ಭಾರ್ಗವಿ ಕಣ್ಣು. ಇತ್ತ ಸೀತಾ ಮನೆ ಬ್ಯಾಂಕ್ ಹರಾಜು ಇರುವುದರಿಂದ ಬಗ್ಗೆ ಅರಿತ ಭಾರ್ಗವಿ ಸೀತಾಳಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ಮುಂದಾಗಿದ್ದಾಳೆ. ಸೀತಾಳಿಗೂ ಬ್ಯಾಂಕ್ನಿಂದ ಹರಾಜು ನೋಟಿಸ್ ಬಂದಿದೆ. ಮನೆ ಹರಾಜು ಆಗುವುದು ಖಚಿತವಾಗಿದೆ. ಭಾರ್ಗವಿ ಹರಾಜಿನಲ್ಲಿ ಈ ಮನೆಯ ಖರೀದಿಸಲು ಮುಂದಾಗಿದ್ದಾಳೆ. ಈ ಬಗ್ಗೆ ಮಾವ ಸೂರ್ಯಪ್ರಕಾಶ್ ಬಳಿ ಒಪ್ಪಿಗೆ ಪಡೆಯಲು ಯತ್ನಿಸಿದ್ದಾಳೆ. ಆದರೆ ಸೂರ್ಯತಾತ ರಾಮ್ ಅನ್ನು ಕೇಳಿ ಮುಂದುವರಿದು ಎಂದು ಹೇಳಿದ್ದು ಇದು ಭಾರ್ಗವಿಗೆ ಇನ್ನಷ್ಟು ಕೋಪ ಬರುವಂತೆ ಮಾಡಿದೆ. ಸೀತಾ ಮನೆಯನ್ನು ರಾಮ್ ಉಳಿಸಿಕೊಳ್ತಾನಾ ಇಲ್ಲ ಭಾರ್ಗವಿ ಸೀತಾಳಿಗೆ ಸಮಸ್ಯೆ ತಂದೊಡ್ತಾಳೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ವಾಚಿಂಗ್ ವಿಡಿಯೋ.